ಈ ಫಾಲಿಕ್ ಆಸಿಡ್ನ ಯಾಕೆ ಕೊಡ್ತಾರೆ ಡಾಕ್ಟರ್ಸ್ ಅಂದರೆ ಮಗುದು ನ್ಯೂರಲ್ ಡಿಫೆಕ್ಟ್ ಅಂದರೆ ನ್ಯೂರಲ್ ಟ್ಯೂಬ್ದು ಡಿಫೆಕ್ಟ್ಸ್ನ ಅವಾಯ್ಡ್ ಮಾಡೋದಕ್ಕೆ, ಮಗುಗೆ ನ್ಯೂರಲ್ ಮೆಂಬರ್ ಅಂದರೆ ತಲೆ ಬ್ರೈನ್ ನೀಟಿಗೆ ಡೆವಲಪ್ ಆಗೋದಕ್ಕೋಸ್ಕರ ಈ ಫಾಲಿಕ್ ಆಸಿಡ್ನ ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿಲೇ ಕೊಡಕ್ಕೆ ಬರ್ತದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿಲೋಕೇಶ್. ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ತೊಗೊಂಡು ಬಂದಿದ್ದೀನಿ. ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮಗೆ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್. ನಾನಿವತ್ತು ಫಸ್ಟ್ ಸೆಮಿಸ್ಟರ್ ಅಂದರೆ ಫಸ್ಟಿಂದ 3 ಮಂತ್ಸ್ ತನಕ ಹೇಗಿತ್ತು ನನ್ನ ಜರ್ನಿ, ಮತ್ತು ನನ್ನ ಸಿಂಪ್ಟಮ್ಸ್ ಹೇಗಿತ್ತು, ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದು, ಮತ್ತು ನಾನು ವೆಯ್ಟ್ ಎಷ್ಟಿದ್ದೆ, ಸ್ಕ್ಯಾನಿಂಗ್ ಏನಿತ್ತು, ಮತ್ತು ನನ್ನ ಮಗು ಆರೋಗ್ಯ ಹೇಗಿತ್ತು, ಹೊಟ್ಟೆಲಿ ಬೆಳೀತಾ ಇದ್ದಿದ್ದು. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಹಾಗೆ ಎಲ್ಲ ತಾಯಂದಿರಿಗೂ ಒಂದು ಮಾತು, ಇವಾಗ ನೀವು ಈ ವಿಡಿಯೋ ನೋಡ್ತಿರೋರು ಪ್ರೆಗ್ನೆಂಟ್ ವುಮೆನ್ ಆಗಿದ್ರೆ ಎಲ್ಲ ಪ್ರೆಗ್ನೆನ್ಸಿನೂ ಒಂದೇ ಥರ ಇರಲ್ಲ. ಸೊ ನಾನಿವಾಗ ಏನು ಹೇಳ್ತೀನಿ ಅಂದರೆ, ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಡಾಕ್ಟರ್ ಅವಾಗ ನಿಮಗೆ ಏನು ಮೆಡಿಟೇಷನ್ಸ್ ಕೊಡ್ತಾರೆ ಅಂದರೆ, ಫಸ್ಟ್ ನಿಮಗೆ ಅವ್ರು ಸಜೆಸ್ಟ್ ಮಾಡೋದೇ ಫಾಲಿಕ್ ಆಸಿಡ್. ಈ ಫಾಲಿಕ್ ಆಸಿಡ್ನ ನಿಮ್ಮ ಬಾಡಿ ಚೆಕ್ ಮಾಡಿ ನಿಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಫಾಲಿಕ್ ಆಸಿಡ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ತಗೋಬಾರ್ದು. ಈ ಫಾಲಿಕ್ ಆಸಿಡ್ನ ಯಾಕೆ ಕೊಡ್ತಾರೆ ಡಾಕ್ಟರ್ಸ್ ಅಂದರೆ ಮಗುದು ನ್ಯೂರಲ್ ಡಿಫೆಕ್ಟ್ ಅಂದರೆ ನ್ಯೂರಲ್ ಟ್ಯೂಬ್ದು ಡಿಫೆಕ್ಟ್ಸ್ನ ಅವಾಯ್ಡ್ ಮಾಡೋದಕ್ಕೆ, ಮಗುಗೆ ನ್ಯೂರಲ್ ಮೆಂಬರ್ ಅಂದರೆ ತಲೆ ಬ್ರೈನ್ ನೀಟಿಗೆ ಡೆವಲಪ್ ಆಗೋದಕ್ಕೋಸ್ಕರ ಈ ಫಾಲಿಕ್ ಆಸಿಡ್ನ ಸ್ಟಾರ್ಟಿಂಗ್ ಅರ್ಲಿ ಪ್ರೆಗ್ನೆನ್ಸಿಲೇ ಕೊಡಕ್ಕೆ ಬರ್ತಾರೆ. ಸಜೆಸ್ಟೆಡ್ ಅಂದರೆ ಕೆಲವೊಂದು ತಾಯಂದಿರಿಗೆ 3 ಮಂತ್ಸ್ 4 ಮಂತ್ಸ್ಗೆ ಸ್ಟಾಪ್ ಮಾಡ್ತಾರೆ. ಕೆಲವ್ರಿಗೆ ಅವ್ರು ಎಷ್ಟು ತಿಂಗಳ ತನಕ ಸಜೆಸ್ಟ್ ಮಾಡ್ತಾರೆ ಅಲ್ಲಿವರೆಗೂ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಬ್ಲಡ್ ಟೆಸ್ಟ್ ಕೂಡ ಬಂದು ಬ್ಲಡ್ ಟೆಸ್ಟ್ನ ಫುಲ್ ಡೀಟೇಲ್ ಆಗಿ ಫಸ್ಟ್ ಮಂತಲ್ಲಿ ಚೆಕ್ ಮಾಡ್ತಾರೆ. ಕೆಲವ್ರು ಇಲ್ಲಾಂದರೆ ಅದನ್ನು ಡಿವೈಡ್ ಮಾಡ್ಕೊತಾರೆ. ಫಸ್ಟ್ 3 ಮಂತ್ಸ್ಗೆ ಎಷ್ಟು ಬ್ಲಡ್ ಚೆಕಪ್, ಮತ್ತು 3 ಮಂತ್ಸ್ ಆದಮೇಲೆ ಎಷ್ಟು ಬ್ಲಡ್ ಚೆಕಪ್ ಅಂತ. ನನಗೆ ಫಸ್ಟ್ 3 ಮಂತ್ಸಲ್ಲೇ ಫುಲ್ ಡೀಟೇಲ್ ಬ್ಲಡ್ ಚೆಕಪ್ ಆಗೋಗಿತ್ತು. ಫುಲ್ WBC, RBS, ರ್ಯಾಂಡಮ್ ಬ್ಲಡ್ ಶುಗರ್ ಅಂತಾರೆ ಅದನ್ನು, ಮತ್ತು ಶುಗರ್ ನಾರ್ಮಲ್ ಶುಗರ್ ತಿಂಡಿಗಿಂತ ಮುಂಚೆ, ಊಟ ಆದಮೇಲೆ RBS ಮಾಡಿ ಮತ್ತೆ 1 ವೀಕ್ ಬಿಟ್ಟು ಕೂಡ ಅದನ್ನು ಮಾಡಿದ್ದು ನನಗೆ. ಮತ್ತು ಯೂರಿನರಿ ಚೆಕಪ್, ಮತ್ತು ಹಾಗೆ HIV ಟೆಸ್ಟ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಏಕೆಂದರೆ ಮಗುನ HIV ಇಂದ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಟೆಸ್ಟ್ನ ಮಾಡೇ ಮಾಡ್ತಾರೆ. ಸೊ ಡಾಕ್ಟರ್ಸ್ ಏನೇ ಟೆಸ್ಟ್ ಹೇಳಿದ್ರು ಅದನ್ನು ಅವಾಯ್ಡ್ ಮಾಡಬಾರ್ದು. ಸೊ ಎಲ್ಲ ರೀತಿ ಬ್ಲಡ್ ಟೆಸ್ಟ್ನ ಮಾಡಿಸ್ಬೇಕು. ಆಮೇಲೆ ನಿಮಗೆ ಫಸ್ಟ್ ಸ್ಕ್ಯಾನ್ ಮಾಡೋದೇ ಅರ್ಲಿ ಪ್ರೆಗ್ನೆನ್ಸಿಲಿ. ನೀವು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ನೀವು ಕನ್ಸೀವ್ ಆಗ್ತಿದ್ದೀರ ಅಂತ ಹೇಳಿದ ತಕ್ಷಣ ನಿಮಗೆ ಸ್ಕ್ಯಾನಿಂಗ್ ಮಾಡಲ್ಲ. ಅದು ನೀವು ಡಿಪೆಂಡ್ಸ್ ಅಪಾನ್ ಯುವರ್ ವೀಕ್ಸ್. ಅಕಸ್ಮಾತ್ ನೀವು ಲೇಟಾಗಿ ಹೋಗಿದ್ದೀರಾ, ಲೇಟಾಗಿ ತಿಳ್ಕೊಂಡು 1.5 ಮಂತ್ಸ್ಗೆ ಆಲ್ರೆಡಿ 6 ವೀಕ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ 6 to 7 ವೀಕ್ಸ್ ಆಗಿದೆ, ಅಲ್ಲೇ ನಿಮಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಮಗು ಆರೋಗ್ಯ ಹೇಗಿದೆ ಅಂತ ನೋಡೋಕ್ಕೆ. ಅಕಸ್ಮಾತ್ ನೀವು ಪೀರಿಯಡ್ಸ್ ಮಿಸ್ ಆಗಿದೆ 2 ಡೇಸ್, ಪೀರಿಯಡ್ಸ್ ಮಿಸ್ ಆಗಿ 2 ಡೇಸ್ 3 ಡೇಸ್ ಅಂದರೆ 4 ವೀಕ್ಸ್ ಆಗಿರುತ್ತೆ. ಯಾಕೆಂದರೆ ಸೈಕಲ್ ಇರೋದು 25 to 28 ಡೇಸ್, ಅಷ್ಟೊತ್ತಿಗೆ 4 ವೀಕ್ಸ್ ಆಗಿರಲ್ಲ, ಕಂಪ್ಲೀಟ್ ಆಗಿರಲ್ಲ. ಸೊ ಹಾಗಾಗಿ 4 ವೀಕ್ಸ್ ಹೊತ್ತಿಗೆ ಹೋಗಿರ್ತೀರ. ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡೋದೇ ನಿಮಗೆ 6 to 8 ವೀಕ್ಸ್ ಇಲ್ಲ 9 ವೀಕ್ಸಲ್ಲಿ. ಸೊ ಆ ಟೈಮಲ್ಲಿ ನಿಮಗೆ ಸ್ಕ್ಯಾನ್ ಮಾಡಲ್ಲ, ಜಸ್ಟ್ ಮೆಡಿಟೇಷನ್ಸ್, ಮತ್ತು ಅವರು ಒಂದ್ಸತಿ ಕನ್ಫರ್ಮೇಷನ್ಗೋಸ್ಕರ ಅವರು ಕಿಟ್ಟಲ್ಲಿ ಕೂಡ ಚೆಕ್ ಮಾಡಿಸಿ ಏನು ಮೆಡಿಟೇಷನ್ಸ್ ಕೊಡಬೇಕು ಅದನ್ನು, ಮತ್ತು ನೆಕ್ಸ್ಟ್ ಚೆಕಪ್ಗೆ ಬರಬೇಕಾದ್ರೆ ನೀವೇನು ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು ಅನ್ನೋದನ್ನ ಬರೆದು ಕಳಿಸ್ತಾರೆ. ಸೊ ನಿಮಗೆ 8 ವೀಕ್ಸ್ 9 ವೀಕ್ಸಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ. ನೀವು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೋಬೇಕು, ಫಸ್ಟ್ ಸ್ಕ್ಯಾನಿಂಗ್ ಬಂದು ನಿಮ್ಮ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡಲ್ಲ. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಕೆಲವ್ರಿಗೆ ಗೊತ್ತಿರಲ್ಲ, ಭಯ ಬೀಳ್ತಾರೆ ಆ ಟೈಮಲ್ಲಿ. ಈ ಸ್ಕ್ಯಾನಿಂಗ್ ಬಂದು ವ್ಯಾಗನಲ್ ಸ್ಕ್ಯಾನಿಂಗಲ್ಲಿ ಮಾಡ್ತಾರೆ. ಅಂದರೆ ವ್ಯಾಗನಲ್ಲಿ ಸ್ಕ್ಯಾನಿಂಗ್ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಾಡೋಕ್ಕಿಂತ ಮುಂಚೆ ಯಾಕೆ ಈ ಸ್ಕ್ಯಾನಿಂಗ್ ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗ್ಗೆ ಮಗು ನಿಮಗೆ ಒಂದು 7-8 ವೀಕ್ಸಲ್ಲಿ ಮಗು ಸೈಜ್ ಬಂದು ಒಂದು ಗ್ರೇಪ್ ಸೈಜ್ ಅಷ್ಟು ಇರುತ್ತೆ. ಸೊ ಅಷ್ಟು ಸೈಜ್ ಇರೋ ಮಗು ಆ ಹೆವಿ ರೇಡಿಯೇಷನ್ಸ್ನ ತಡೆಯಲ್ಲ. ಸೊ ಆ ರೇಡಿಯೇಷನ್ಸನ್ನು ಕೆಲವೊಂದ್ಸತಿ ಮಕ್ಕಳಿಗೆ ಇನ್ಫೆಕ್ಷನ್ಸ್, ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿರುತ್ತೆ. ಸೊ ಹಾಗಾಗಿ ಫಸ್ಟ್ ಅರ್ಲಿ ಸ್ಕ್ಯಾನಿಂಗಲ್ಲಿ 7 to 8 ವೀಕ್ಸಲ್ಲಿ ಸ್ಕ್ಯಾನಿಂಗ್ ಮಾಡಲ್ಲ ಆ ಥರ ಹೊಟ್ಟೆ ಮೇಲೆ. ಸೊ ವ್ಯಾಗನಲ್ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾರೆ ಅಂದರೆ, ಮಗು ನಿಮಗೆ ಸಿಂಗಲ್ ಫೀಟಸಾ ಅಂದರೆ ಸಿಂಗಲ್ ಬೇಬಿ ಇದೆಯಾ ಅಥವಾ ಟ್ವಿನ್ಸಾ ಟ್ರಿಪ್ಲೆಟ್ಸಾ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಮತ್ತು ಇನ್ನೊಂದು, ಮಗು ಹಾರ್ಟ್ ಬೀಟ್ ನೀಟಿಗಿದೆಯಾ ಅಂದರೆ ಬೆಳವಣಿಗೆ ಚೆನ್ನಾಗಿದೆಯಾ, ಹಾರ್ಟ್ ಬೀಟ್ ಕರೆಕ್ಟಾಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಮಾಡ್ತಾರೆ. ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಗೊತ್ತಾಗಿದ ತಕ್ಷಣ ಅದಕ್ಕಿಂತ ಮುಂಚೆ ನನಗೆ 2 ಡೇಸ್ 3 ಡೇಸ್ ಮುಂಚೆ ತುಂಬ ತಲೆ ಸುತ್ತಿತ್ತು ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಇತ್ತು.
ಸೊ ನಾನು ಅನ್ಕೊಂಡೆ ಬಿ ಪಿ ಸ್ವಲ್ಪ ನನಗೆ ಯಾವಾಗಲೂ ಲೋ ಇರೋದು, ಸೊ ಹಾಗಾಗಿ ತಲೆ ಸುತ್ತದೆ ಅಂದ್ಬಿಟ್ಟು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನನ್ನ ಪೀರಿಯಡ್ಸ್ 4 ಡೇಸ್ ಲೇಟ್ ಆಯಿತು. ಸೊ ಆವಾಗ ನನಗೆ ಸ್ವಲ್ಪ ಡೌಟ್ ಆಗಿ ಚೆಕ್ ಮಾಡಿದೆ, ಮನೇಲಿ ಕಿಟ್ ತರಿಸ್ಕೊಂಡು. ಸೊ ನಂಗೆ ಅದು ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋದೆ. ಅವರು ಕೂಡ ಇನ್ನೊಂದ್ಸತಿ ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಅಲ್ಲೂ ಪಾಸಿಟಿವ್ ಬಂತು. ಅವರಂದ್ರೆ ಸೊ ಪಾಸಿಟಿವ್ ಬಂದಿದೆ ಅಂದ್ಬಿಟ್ಟು ವೆಯ್ಟ್, ಬಿ ಪಿ ಎಲ್ಲ ಅಲ್ಲೇ ಚೆಕ್ ಮಾಡಿದ್ರು. ನಾರ್ಮಲ್ ಕ್ಲಿನಿಕ್ ಅದು, ಲೇಡಿ ಸ್ಪೆಷಲಿಸ್ಟ್. ನಾನು ಹಾಸ್ಪಿಟಲ್ಗೆ ಹೋಗಿರಲಿಲ್ಲ, ಕ್ಲಿನಿಕ್ಗೆ ಹೋಗಿದ್ದೆ. ಸೊ ಅವ್ರು ಚೆಕ್ ಮಾಡಿದಾಗ ವೆಯ್ಟ್ ಸ್ವಲ್ಪ ಕಮ್ಮಿ ಇತ್ತು ನಂದು, ಬಟ್ ಸ್ವಲ್ಪ ನಾನು ವೀಕ್ ಕೂಡ ಇದ್ದೆ, ತುಂಬ ಸಣ್ಣ ಇದ್ದೆ ಆವಾಗ. ಎಷ್ಟು 46-47 kgs ಇದ್ದೆ. ಸೊ ಆಮೇಲೆ ಡಾಕ್ಟರ್ ಅಂದರು ತುಂಬ ವೆಯ್ಟ್ ಕಮ್ಮಿ ಇದೆ, ಹಾಗೆ ವೀಕ್ ಇದೆಯಾ, ಬಿ ಪಿ ಕೂಡ ಸ್ವಲ್ಪ ಲೋ ಇದೆ, ಸ್ವಲ್ಪ ಬೆಡ್ ರೆಸ್ಟ್ ಮಾಡ್ಬೇಕು ನೀವು. ಅಂದರೆ ನಾನು ಸ್ವಲ್ಪ ವೀಕ್ ಇದೆ, ಹಿಮೋಗ್ಲೋಬಿನ್ ಕೂಡ ಕಮ್ಮಿ ಇತ್ತು. ಅದಕ್ಕಿಂತ ಮುಂಚೆ ಒಂದ್ಸತಿ ಡಾಕ್ಟರಿಗೆ ತೋರಿಸಿದಾಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು. ಸೊ ಹಾಗಾಗಿ ಅವರು ಏನು ಹೇಳಿದ್ರು ಅಂದರೆ ಮೆಟ್ಲು ಜಾಸ್ತಿ ಹತ್ತಿಳಿಬಾರ್ದು, ಸ್ವಲ್ಪ ಆರಾಮಾಗಿ ಇರಬೇಕು, ಒಂದು 3 months ತನಕ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ಆಮೇಲೆ ನನಗೆ ಅಷ್ಟೊತ್ತಿಗಾಗಲೇ ವಾಮಿಟಿಂಗ್ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನು ತಿಂದರೂ ವಾಮಿಟಿಂಗ್. ಫಸ್ಟ್ 3 months ಅಂತೂ ಫುಲ್ ವಾಮಿಟ್. ನಾನಂತೂ ಸಾಲಿಡ್ ಫುಡ್ ಜಾಸ್ತಿ ತಿಂದೇ ಇಲ್ಲ, ಬರೀ ಹಣ್ಣು, ಜ್ಯೂಸು, ಮಾಲ್ಟ್. ಮತ್ತು ನಮ್ಮಮ್ಮ ಒಂದು ಮಾಲ್ಟ್ ರೆಡಿ ಮಾಡಿದ್ರು, ಅದನ್ನು ಕುಡಿತಾ ಇದ್ದೆ 2 times. ಆ ಮಾಲ್ಟ್ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆ ಮಾಲ್ಟ್ನ ನಾನು ಫುಲ್ ಥ್ರೂಔಟ್ 1 to 9 months ತನಕನೂ ಕುಡಿದಿದ್ದೀನಿ. ಅದು ತುಂಬ ಹೆಲ್ತ್ಗೋಸ್ಕರ. ಅದೇ ನನ್ನ ಆರೋಗ್ಯನ ಅಷ್ಟು, ನಾನು ವೀಕ್ ಇದ್ದಿದ್ದನ್ನ ನನ್ನ ಅಷ್ಟು ಫುಲ್ ಹೆಲ್ತಿಯಾಗಿ ಮಾಡಿದ್ದು ಕೂಡ ಆ ಮಾಲ್ಟೇ. ಅದನ್ನು ನಾನು ಬಾಣಂತನದಲ್ಲೂ ಕೂಡ ತೊಗೊಂಡಿದ್ದೀನಿ ಫುಲ್ಲು. ಇವಾಗಲೂ ತೊಗೊಳ್ತಾ ಇದ್ದೀನಿ, ಡೈಲಿ 1 time ತೊಗೊಳ್ತೀನಿ. ಸೊ ಅವ್ರು ಅಷ್ಟು ಹೇಳಿ ನನಗೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಬರ್ಕೊಟ್ಟು, ಕೆಲವೊಂದು ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಟ್ರು, ಆಮೇಲೆ ಒಂದು ಟಾನಿಕ್ ಬರ್ಕೊಟ್ರು. ಸೊ ಆಮೇಲೆ ಈ ರಿಸಿಪ್ಟ್ ಎಲ್ಲ ಬರ್ಕೊಟ್ರು ನನಗೆ, ಬ್ಲಡ್ ಚೆಕಪ್ ಎಲ್ಲ ಏನೇನು ಮಾಡಿಸ್ಬೇಕು ಅಂತ ಹೇಳಿ ಬರ್ದು 8 ಇಲ್ಲ 9 weeksಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಅಂದರು. ನಾನು ಆಯಿತು ಅಂತ ಹೇಳಿ ನೆಕ್ಸ್ಟ್ ನಾನು ನಮ್ಮ ಅಮ್ಮಂಗೆ ಈ ಥರ ಕನ್ಫರ್ಮೇಷನ್ ಆಗಿದೆ ಅಂತ ಹೇಳಿದಾಗ, ಮತ್ತು ಈ ಥರ ಡಾಕ್ಟರ್ ಹೇಳಿದ್ದಾರೆ ವೀಕು ಅಂತ ಹೇಳಿದಾಗ, ನಾನು ಫಸ್ಟು ಹಾಸನಲ್ಲಿ ಒಬ್ಬರು ಲೇಡಿ ಸ್ಪೆಷಲಿಸ್ಟಿಗೆ ತೋರಿಸ್ತಾ ಇದ್ದೆ, ತನ್ಯ ಹಾಸ್ಪಿಟಲ್ ಅಂತ. ಸೊ ಅಲ್ಲಿಗೆ ನಮ್ಮಮ್ಮ ಕರ್ಕೊಂಡು ಹೋದ್ರು, ಬಾ ಅಲ್ಲೇ ತೋರಿಸೋಣ ಅಂತ. ಅಷ್ಟೊತ್ತಿಗೆ ಅಲ್ಲಿಂದ ಬಂದು ಹಾಸನ್ಗೆ ಅವಾಗ ಬರ್ಬೇಕಾದ್ರೆ ನನಗೆ 8 weeks ಆಗಿತ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಅಲ್ಲೇ ಸ್ಕ್ಯಾನಿಂಗ್ ಮಾಡಿದ್ದು. ನಾನು ಫಸ್ಟ್ ಸ್ಕ್ಯಾನಿಂಗ್ ಆಗಿದ್ದಲ್ಲೇ, ಅವ್ರದ್ದೇ ಇದು ಫುಲ್ ರಿಪೋರ್ಟ್. ಇದರಲ್ಲಿ ಸ್ಕ್ಯಾನಿಂಗ್, ನಂದು ಚೆಕಪ್ ಫುಲ್ ಒಂದೇ ಫೈಲಲ್ಲಿ ಇದೆ. ಸೊ ಇದ್ರ ಫೋಟೋ ಎಲ್ಲ ನಾನು ಹಾಕಿದ್ದೀನಿ, ಸೈಡಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತೋರ್ಸೋಕೆ ಹೋದರೆ ಕಾಣಿಸಲ್ಲ, ಸ್ವಲ್ಪ ಬ್ಲರ್ ಕಾಣಿಸುತ್ತೆ. ನಾನು ಫಸ್ಟ್ ಸ್ಕ್ಯಾನಿಂಗ್ ಇದು ಹಾಕಿದ್ದೀನಿ. ಆಮೇಲೆ ಅವರು ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ, ಇವಾಗ ಅವಾಗ ಅಷ್ಟೊತ್ತಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ. ಅಂದರೆ ವಾಮಿಟಿಂಗ್ ಅಷ್ಟೊಂದು ಇದ್ರೂ ಒಂದು 2 kgs ವೆಯ್ಟ್ ಗೇನ್ ಆಗಿದೆ. ಅಷ್ಟು ಬೇಗ ಅಷ್ಟೊಂದು ವೆಯ್ಟ್ ಗೇನ್ ಆಗಿರಲಿಲ್ಲ. 9 weeks 10 weeks ಅಷ್ಟೊತ್ತಿಗೆ 1 kg ಅಷ್ಟು ವೆಯ್ಟ್ ಗೇನ್ ಆಗಿದೆ. ಆಮೇಲೆ ಡಾಕ್ಟರ್ ಅಂದರು ಪರವಾಗಿಲ್ಲ, ಬಟ್ ಜಾಸ್ತಿ ಎಕ್ಸಸೈಸ್ ಅದೆಲ್ಲ ಮಾಡೋಂಗಿಲ್ಲ. ತುಂಬ ಫಸ್ಟು 3 months ಹೇಗಿರಬೇಕು ಅಂದರೆ ಎಕ್ಸಸೈಸ್ ತುಂಬ ಮಾಡಬಾರ್ದು. ಬ್ಲಿಸ್ ವಾಕ್ ಮಾರ್ನಿಂಗ್ ಈವ್ನಿಂಗ್ ಒಂದು 20 ನಿಮಿಷ ಹಂಗೆ ನಿಧಾನಕ್ಕೆ ಉಸಿರು ತೊಗೊಂಡು ಉಸಿರು ಬಿಟ್ಟು. ಆಮೇಲೆ ಯೋಗಾಸನ ಅಂದರೆ ತುಂಬ ಕಷ್ಟಕರವಾದ ಪೋಸ್ ಎಲ್ಲ ಮಾಡ್ತಾ ಇರಲಿಲ್ಲ ನಾನು. ಜಸ್ಟ್ ಬ್ರೀದಿಂಗ್ ಎಕ್ಸಸೈಸ್, ಸೂರ್ಯ ನಮಸ್ಕಾರ ಎಷ್ಟಾಗುತ್ತೋ ಅಷ್ಟು ಕುತ್ಕೊಂಡು ಚಕ್ಕುಬಲ್ ಹಾಕೊಂಡು ಕುತ್ಕೊಂಡು ಅವಾಗಿಂದನೇ ಅಭ್ಯಾಸ ಮಾಡ್ತಾ ಇದ್ದೆ. ಇದು ಥ್ರೂಔಟ್ ಪ್ರೆಗ್ನೆನ್ಸಿ ನಾನು ಒಂದು 5 minutes ಆದರೂ ಕೆಳಗಡೆ ಚಕ್ಕುಬಲ್ ಹಾಕೊಂಡು ನೀಟ್ ಕುತ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಿದ್ದೆ. ಇದು 9 months ತನಕ ಮಾಡ್ತಿದ್ದೆ. ಈ ಬ್ರೀದಿಂಗ್ ಎಕ್ಸಸೈಸ್ದೇ ಒಂದು ವಿಡಿಯೋ ಹಾಕ್ತೀನಿ ನಾನು, ಅದು ನಿಮಗೆ ಡೆಲಿವರಿ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಆಮೇಲೆ ನಾನು 9 weeks ಸ್ಕ್ಯಾನಿಂಗ್ ಎಲ್ಲ ಆಯಿತು. ಮಗು ತುಂಬ ಆರೋಗ್ಯವಾಗಿತ್ತು, ಮತ್ತು ನಂದು ಆರೋಗ್ಯ ಕೂಡ ಸುಧಾರಿಸ್ತಾ ಇತ್ತು. ಬಿ ಪಿ 110ಗೆ ಬಂದಿತ್ತು. ಫಸ್ಟ್ ಟೈಮ್ ನಾನು ಕ್ಲಿನಿಕ್ಗೆ ಹೋಗಿ ಚೆಕ್ ಮಾಡಿದಾಗ ನನ್ನ ಬಿ ಪಿ 90 ತೋರಿಸ್ತಾ ಇತ್ತು. ಸೊ 110 ಬಂದಿತ್ತು, ಅಂದರೆ 110 120 ಅದು ನಾರ್ಮಲ್, ಬಿ ಪಿ ನಾರ್ಮಲಿಗೆ ಬಂತು. ಸೊ ಆಮೇಲೆ ಹೇಳಿದ್ರು ನಿಮಗೆ ಶುಗರ್ ಎಲ್ಲ ಏನಿಲ್ಲ ಬ್ಲಡ್ಡಲ್ಲಿ. ಸೊ ಅದು 7 months ಇಲ್ಲ 6 months ಗ್ಯಾಸ್ಟ್ರೇಷನಲ್ ಶುಗರ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ, ಆವಾಗ ಒಂದ್ಸತಿ ಚೆಕ್ ಮಾಡೋಣ ಅಂತ ಅಂದಿದ್ರು ಅಷ್ಟೇ. ಆಮೇಲೆ ಬ್ಲಡ್ ಚೆಕಪ್ ಏನಿಲ್ಲ, ಎಲ್ಲ ಫುಲ್ ಆ್ಯಂಡ್ ಡೀಟೇಲಾಗಿ ಚೆಕಪ್ ಆಗಿತ್ತು. ನೆಕ್ಸ್ಟು ಅವರೇ ಬರ್ಕೊಟ್ರು, ನೆಕ್ಸ್ಟ್ ಚೆಕಪ್ಗೆ 3 months ಇರುತ್ತಲ್ಲ, ಸೊ ಅವಾಗ ಬರಬೇಕಾದ್ರೆ ಡೀಟೇಲ್ ಸ್ಕ್ಯಾನಿಂಗ್ ಒಂದು ಬರ್ಕೊಟ್ರು. ಅದನ್ನ ಮಾಡಿಸ್ಕೊಂಡು ಚೆಕಪ್ಗೆ ಬನ್ನಿ ಅಂತ ಹೇಳಿದರು. ಸೊ ನಾನು ನೆಕ್ಸ್ಟ್ 3 months ಸ್ಕ್ಯಾನಿಂಗ್ ಹೋಗೋವರೆಗೂ ಮಾರ್ನಿಂಗ್ ಬೇಗ ಎದ್ದೇಳ್ತಾ ಇದ್ದೆ. ಅಂದರೆ ನನಗೆ ತುಂಬ ವಾಮಿಟಿಂಗ್ ಆಗ್ತಾ ಇತ್ತು. ಸೊ ಆದ್ರೂ ನಾನು ಬೆಳಗ್ಗೆ ವಾಮಿಟಿಂಗ್ ಆದ್ರೂ ಸುಸ್ತಾದ್ರೂ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ ಫ್ರೆಶ್ ಏರಲ್ಲಿ. ಮತ್ತು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಲೋಟ ಬಿಸಿನೀರು ಕುಡಿತಿದ್ದೆ. ಅದು ನನಗೆ ತುಂಬ ಅಭ್ಯಾಸ ಆಗಿತ್ತು, ತುಂಬ ಒಳ್ಳೆಯದು ಕೂಡ ಬಿಸಿನೀರು ಕುಡಿಯೋದು. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿನೀರು ಕುಡಿದು ಮಾಲ್ಟ್ ಕುಡಿತಾ ಇದ್ದೆ.
1 ಗ್ಲಾಸ್ ಮಾಲ್ಟ್ ಕುಡಿತಾ ಇದ್ದೆ. ಅದೇನು ವಾಮಿಟಿಂಗ್ ಸೆನ್ಸೇಷನ್ ಅನಿಸ್ತಾ ಇರಲಿಲ್ಲ, ಬಟ್ ನಂಗೆ ಅನ್ನದ ಸ್ಮೆಲ್ಲು ಅದೆಲ್ಲ ನೋಡಿದ್ರೆ ವಾಮಿಟ್ ಆಗ್ತಿತ್ತು. ಸೊ ಮಾಲ್ಟ್ ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿತಾ ಇದ್ದೆ. ಕಾಫಿ ಪ್ರೆಗ್ನೆಂಟ್ ವುಮೆನ್ಸ್ ಕುಡಿಬಾರ್ದು ಅಂತಾರೆ, ಬಟ್ ತುಂಬಾನೇ ಬಿಡಬಾರ್ದು ಅಂತೇನಿಲ್ಲ. ನಿಮಗೆ ಇಷ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿದ್ರೆ ಏನು ಅಷ್ಟೊಂದೇನು ತೊಂದರೆನೂ ಆಗಲ್ಲ, ಅಷ್ಟು ಏನು ಹೆಲ್ತ್ ಇಶ್ಯೂಸು ಆಗಲ್ಲ. ಸೊ ಒಂದು ಲೋಟ ಕಾಫಿ ಕುಡಿತಾ ಇದ್ದೆ. ನಂಗೆ ಅದು ತುಂಬ ಅವಶ್ಯಕತೆ ಅನಿಸ್ತಾ ಇತ್ತು, ಫೀಲ್ ಆಗ್ತಿತ್ತು ಕುಡಿಬೇಕು ಅನಿಸ್ತಾ. ಸೊ ಹಾಗಾಗಿ ಕುಡಿತಾ ಇದ್ದೆ. ಚಾಕ್ಲೇಟ್ಸ್ ಎಲ್ಲ ಏನು ಅಷ್ಟು ತಿಂತಾ ಇರಲಿಲ್ಲ ನಾನು. ನಿಮಗೆ ಚಾಕ್ಲೇಟ್ಸ್ ತಿನ್ನಬೇಕು ಅನ್ಸಿದ್ರೆ ತಿನ್ಬೋದು, ಅಂದರೆ ತುಂಬ ತಿನ್ಬೇಡಿ, 1 ಪೀಸ್ 2 ಪೀಸ್ ಎಲ್ಲಾನು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಾನು ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಫುಡ್ ತಗೋಬೇಕು ಅಂತ. ಫಸ್ಟ್ 3 ಮಂತ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಅದು ಫುಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಯಾವ್ಯಾವ ಥರ ಇದೆ ಅಂತ, ಮತ್ತು ಅದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸ್ಕ್ಯಾನಿಂಗ್ ರಿಪೋರ್ಟ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟೇ, ನಂದು ಫಸ್ಟ್ 3 ಮಂತ್ಸಲ್ಲಿ ಬರೀ ವಾಮಿಟಿಂಗ್ಗೆ. ಸೊ ಕೆಲವ್ರದ್ದು ನಾರ್ಮಲ್ ಆಗಿರುತ್ತೆ, ಏನೂ ಆಗಲ್ಲ, ಅವ್ರಿಗೆ ಆರಾಮಾಗಿರ್ತಾರೆ. ನಾನಂತೂ ಮಧ್ಯಾಹ್ನ ಒಂದೊಂದ್ಸತಿ ನಿದ್ದೆ ಮಾಡಿಬಿಡ್ತಾ ಇದ್ದೆ. ನಿದ್ದೆ ಮಾಡಬಾರ್ದು ಜಾಸ್ತಿ, ಬಟ್ ಆದ್ರೂ ನೈಟ್ ನನಗೆ ಮಧ್ಯರಾತ್ರಿಲೆಲ್ಲ ಎದ್ದು ವಾಮಿಟ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನಿದ್ದೆ ಮಾಡ್ತಿದ್ದೆ ಸ್ವಲ್ಪ ಹೊತ್ತು, ಮತ್ತು ಸಂಜೆ ಟೈಮ್ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ. ಸೊ ಈ ಥರ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಕ್ ಮತ್ತು ಬ್ರೀತಿಂಗ್ ಎಕ್ಸಸೈಸ್. ನಾನು ಮಾಲ್ಟ್ ಕುಡಿತಾ ಇದ್ದೆ, ಆಮೇಲೆ ಸ್ವಲ್ಪ ಊಟ ಮಾಡ್ತಾ ಇದ್ದೆ, ಮಾಡಲ್ಲ ಅಂತಲ್ಲ. ಊಟ ಮಾಡಿ 1 ಅವರ್ ಆದಮೇಲೆ ಫುಲ್ ವಾಮಿಟ್ ಬಂದುಬಿಡ್ತಾ ಇತ್ತು. ಹಣ್ಣು ಸ್ವಲ್ಪ ಜಾಸ್ತಿ ತಿಂತಾ ಇದ್ದೆ. ನಾನು ಫಸ್ಟ್ ಮಂತಿಂದನೇ ದಾಳಿಂಬೆ ಜಾಸ್ತಿ ತಿಂತಾ ಇದ್ದೆ. ಈ ದಾಳಿಂಬೆ ತಿನ್ನೋದ್ರ ಬಗ್ಗೆ ತುಂಬ ವೀಡಿಯೋಸ್ ನಾನು ನೋಡಿದ್ದೀನಿ, ಆದರೆ ನಾನು ಇನ್ನೊಂದು ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ, ದಾಳಿಂಬೆ ತಿನ್ನೋದ್ರಿಂದ ಏನು ಪ್ರಯೋಜನ ಅಂತ. ನಾನು ಕೆಲವೊಂದು ಹಣ್ಣುಗಳು ಪರ್ಟಿಕ್ಯುಲರ್ ಆಗಿ ಹಣ್ಣು, ಮತ್ತು ನಾನು ಫಸ್ಟ್ ಮಂತಿಂದನೇ ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಮುಂಚೆನೂ ಬಟರ್ ಫ್ರೂಟ್ ತುಂಬ ಇಷ್ಟ ಆಯಿತು, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಟರ್ ಫ್ರೂಟ್ ತುಂಬ ಒಳ್ಳೆಯದು. ನಿಮಗೆ ಒಳ್ಳೆಯ ಆರೋಗ್ಯ ಕೊಡೋದಕ್ಕಿಂತ ಮಗುಗೆ ಹೆಚ್ಚಿನ ಆರೋಗ್ಯ ಕೊಡುತ್ತೆ. ಸೊ ಹಾಗಾಗಿ ಬಟರ್ ಫ್ರೂಟ್, ಪೊಮೊಗ್ರಾನೇಟ್. ನಿಮ್ಮ ಪೊಮೊಗ್ರಾನೇಟ್ ತಿನ್ನೋದ್ರಿಂದ ರಕ್ತ ತುಂಬ ಶುದ್ಧ ಆಗುತ್ತೆ, ರಕ್ತ ಹೆಚ್ಚುತ್ತೆ ಮೈಯಲ್ಲಿ, ನಿಮಗೆ ವಿಟಮಿನ್ಸ್ ಜಾಸ್ತಿ ಕೊಡುತ್ತೆ. ಸೊ ಈ 2 ಫ್ರೂಟ್ನ ನಾನು ಮಿಸ್ ಮಾಡ್ದಲೇ ಡೈಲಿ ತೊಗೊತಾ ಇದ್ದೆ. ಜ್ಯೂಸಲ್ಲಿ ಬಟರ್ ಫ್ರೂಟು ಮತ್ತು ಹಣ್ಣಲ್ಲಿ ಪೊಮೊಗ್ರಾನೇಟ್. ನೈಟ್ ಮಲಗಬೇಕಾದ್ರೆ ಮಿಸ್ ಮಾಡ್ದಲೇ ಹಾಲು ಕುಡಿತಾ ಇದ್ದೆ. 1 ಗ್ಲಾಸ್. ನಾನು ಶುಗರ್ ಏನೂ ಆಗ್ತಿರಲಿಲ್ಲ, ಚೆನ್ನಾಗಿ ಹಾಲು ಕಾಯಿಸೋದು. ಹಾಲು ಕುಡಿದ್ರೆ ಒಳ್ಳೇದು ಆ ಥರ ಏನಿಲ್ಲ, ಬಟ್ ಅದು ನಂಗೆ ಫಸ್ಟಿಂದನೇ ಅಭ್ಯಾಸ ಇರೋದ್ರಿಂದ ಹಾಲು ಕುಡಿತಾ ಇದ್ದೆ. ನಿಮಗೆ ಅದು ಅಭ್ಯಾಸ ಇಲ್ಲ, ಹಾಲು ನಿಮಗೆ ಆಪ್ಷನಲ್. ಹಾಲು ಕುಡಿದ್ರೇ ಕ್ಯಾಲ್ಶಿಯಂ ಬರೋದು, ಮಗುಗೆ ಹಾಲು ಬೆಳವಣಿಗೆ ಆಗೋದು ಆ ಥರ ಎಲ್ಲ ಏನಿಲ್ಲ. ಹಾಲಲ್ಲೂ ಕ್ಯಾಲ್ಶಿಯಂ ಇದೆ, ಬಟ್ ಅದು ನೀವು ಆಪ್ಷನಲ್. ನೀವು ಕುಡಿತೀರ ಅಂದರೆ ಕುಡಿಬೋದು, ಕುಡಿಯಲ್ಲ ಅಂದರೆ ಪರವಾಗಿಲ್ಲ. ಅದ್ರ ಬದಲು ಬೇರೆ ಏನಾದ್ರು ಜ್ಯೂಸ್, ಫ್ರೂಟ್ಸ್ ಏನಾದ್ರು ತಿಂದು ಮಲ್ಕೋಬಹುದು. ನಾನು ಹೇಳೋದು ಏನು ಅಂದರೆ ಫಸ್ಟು 3 ಮಂತ್ಸ್ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಟೈಮ್, ಮಗು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ. ಸೊ ಈ ಫಸ್ಟು 3 ಮಂತ್ಸಲ್ಲಿ ನೀವು ಡಾಕ್ಟರ್ ನಿಮಗೆ ಏನು ಅಡ್ವೈಸ್ ಮಾಡಿರ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಹೇಗಿರಬೇಕು ಅಂತ ಹೇಳಿರ್ತಾರೆ ಅದನ್ನು ಫಾಲೋ ಮಾಡಿ. ಜಾಸ್ತಿ ನೀವು ನಿಮ್ಮದೇ ರಿಸರ್ಚ್ ಮಾಡಿ ಹೀಗಿರಬೇಕು ಹಾಗಿರಬೇಕು. ಡಾಕ್ಟರ್ ಹೇಳಿರ್ತಾರೆ ನಿಮ್ಮ ಬಾಡಿ ಹೀಗಿದೆ, ನೀವು ಹಿಂಗಿರಿ ಅಂದರೆ ನಿಮ್ಮ ಬಾಡಿ ಯಾವ ಥರ ಇದೆ ಆ ಥರ ನೀವು ಫುಡ್ ತೊಗೋಬೇಕು ಮತ್ತು ಆ ಥರ ಇರಬೇಕು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 4th ಮಂತ್, 5th ಮಂತ್, 6th ಮಂತ್ದು ವಿಡಿಯೋ ತೊಗೊಂಡು ಬರ್ತೀನಿ. ನಾನು ಈ ವಿಡಿಯೋದಲ್ಲಿ ಜಸ್ಟು ನನ್ನ ಸಿಂಪ್ಟಮ್ಸ್ ಮತ್ತು ಹೇಗಿತ್ತು ಅಂತ ಹೇಳೋಕ್ಕಷ್ಟೇ ಆಗೋದು, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ನಾನು ನಿಮಗೆ ಫಸ್ಟು 3 ಮಂತ್ಸ್ ಯಾವ ಫುಡ್ ತೊಗೋಬೇಕು, ಯಾವ್ದು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಹಾಗೆ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನೀಟಾಗಿ ಫೋಟೋ ಮಾಡಿ ಅಟ್ಯಾಚ್ ಮಾಡಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ದೇ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಸೊ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ 2nd ಸೆಮಿಸ್ಟರ್ದು ಜರ್ನಿನ ತೊಗೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದ್ದಾರೆ. ನಂಗೆ ಅದು ತುಂಬ ಖುಷಿ ಆಗ್ತಾ ಇದೆ, ಆಡಿಯನ್ಸ್ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ, ಇನ್ನಷ್ಟು ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಥವಾ ನಿಮಗೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಂಗೆ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.